ಪುಣ್ಯ, ನಮ್ಮ ತಂದೆ ತಾಯಿ ಮಾಡಿರುವಂಥ ದಾನ ಧರ್ಮ. ಇವತ್ತು ಇಷ್ಟು ಜನ ಅಭಿಮಾನಿಗಳ ಜೊತೆ ನಾನು ನನ್ನ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀನಿ ಅಂದರೆ ನನ್ನ ಜನ ಯಾವ ಥರ ನಂಬ್ತಾರೆ, ಜನಗಳ ಜೊತೆ ನಾವು ಯಾವ ಥರ ಇರ್ತೀವಿ ಅನ್ನೋದ್ರ ಮೇಲೆ ಅಭಿಮಾನ ಎಲ್ಲ ಲೀಡರ್ಗಳಿಗೂ ಬರುತ್ತೆ. ಅದೇ ಥರ ನಮ್ಮ ಸಿಗ್ನಸಳ್ಳಿ ಜನತೆ ಮತ್ತು ನಮ್ಮ ಯಲಹಂಕ ಕ್ಷೇತ್ರದ ಇಬ್ಬರು ಜಯಣ್ಣವರಾಗಿರ್ಬೋದು, ರಾಜಣ್ಣವರಾಗಿರ್ಬೋದು, ಮಂಜಣ್ಣವರಾಗಿರ್ಬೋದು, ಎಲ್ಲರೂ ಕೂಡ ನಮ್ಮ ಕೊಳ್ಳಿನಹಳ್ಳಿ ವೆಂಕಟೇಶಪ್ಪವರಾಗಿರ್ಬೋದು, ನಮ್ಮ ರಂಗಪ್ಪವರಾಗಿರ್ಬೋದು, ನಮ್ಮ ಲಕ್ಷ್ಮಣೇಗೌಡರಾಗಿರ್ಬೋದು, ಇವರೆಲ್ಲ ಬಂದು ನನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯನ ಕೋರಿದ್ದಾರೆ. ಅವ್ರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು 80 ವರ್ಷ ಆಗಿದೆ. ಈ 80 ವರ್ಷದ ಹಿಂದೆ ನಮ್ಮ ದೇಶಕ್ಕೆ ಸ್ವತಂತ್ರ ಬರಲಿಕ್ಕೆ ಎಷ್ಟು ಜನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ಕೊಡಿಸಿದ್ದಾರೆ. ಅವರು ಪ್ರಾಣ ತ್ಯಾಗ ಮಾಡಿರುವಂಥ ದಿನ ನನ್ನ ಹುಟ್ಟುಹಬ್ಬ ಆಗಿರೋದ್ರಿಂದ ನಾನು ನಮ್ಮ ದೇಶದ ಎಲ್ಲ ಜನತೆಗೂ ಕೂಡ ನಾನು ಈ ಸ್ವತಂತ್ರ ದಿನಾಚರಣೆಯ ಶುಭಾಶಯವನ್ನು ಕೊಡ್ತೇನೆ. ಅಧಿಕಾರ ಯಾರಿಗೆ ಯಾವಾಗ ಬರ್ತದೆ, ಹೆಂಗೆ ಬರ್ತದೆ ಅಂತ ಹೇಳೋಕ್ಕಾಗಲ್ಲ. ನಾನು ಇವಾಗ ಅಧ್ಯಕ್ಷ ಆಗ್ಬಿಡ್ತೀನಿ, ಮೆಂಬರ್ ಆಗ್ಬಿಡ್ತೀನಿ ಅನ್ನೋನು ನಾಳೆ ಏನೂ ಆಗಲ್ಲ. ನಾಳೆ ನಾನು ಏನೂ ಆಗಲ್ಲ ಅನ್ನೋನು ಯಾವತ್ತಾದರೂ ಒಂದು ದಿವಸ ಏನಾದರೂ ಒಂದು ಆತಾನೆ. ಇಲ್ಲಿ ಏನೇ ಮಾಡಬೇಕಾದ್ರೂ ಮೊದಲು ಜನಕ್ಕೋಸ್ಕರ ಕೆಲಸ ಮಾಡಬೇಕು. ಆ ಕೆಲಸ ಮಾಡಿದಾಗ ಪಾರ್ಟಿ ನಮ್ಮನ್ನು ಗುರುತಿಸಿ ನಮಗೆ ಆದಂಥ ಸ್ಥಾನನ ಕೊಡ್ತದೆ. ಈಗ ಆಲ್ರೆಡಿ ನನಗೆ ದಾಸನಪುರ ಹೋಬಳಿ ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಇದಕ್ಕಿಂತ ಯಾಕೆ ಆಸೆ ಬೀಳ್ಬೇಕು ನಾನು? ಯಾರು ಗುರುತಿಸಿ ನಮ್ಮನ್ನೇನು ಮುಂದಕ್ಕೆ ತಳ್ಳಿದ್ರೆ ಮುಂದಕ್ಕೆ ಹೋಗ್ತೀವಿ, ಇಲ್ವಾ ನಿಮ್ಮ ಕಾರ್ಯ ನಿಮ್ಮ ಕೆಲಸ ಮಾಡಿದರೆ ನಾವು ಇಲ್ಲೇ ಇರ್ತೀವಿ. ಥ್ಯಾಂಕ್ ಯು ಸರ್.